ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ವಿಚಾರ ಏನಪ್ಪ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಹಾಗೆ ಇದು ವೆಸ್ಟ್ ಬೆಂಗಾಲ್ನ ಹುದ್ದೆಗಳು ಆಗಿರುತ್ತದೆ. ಮತ್ತು ಈ ನೋಟಿಫಿಕೇಷನನ್ನು ಜನವರಿ 31ನೇ ತಾರೀಕು ಹೊರಡಿಸಲಾಗಿರುತ್ತದೆ. ಮತ್ತು ಈ ಹುದ್ದೆಗಳು ಬಂದು ಗೆಸ್ಟ್ ಫ್ಯಾಕಲ್ಟಿ ಹುದ್ದೆಗಳು ಆಗಿದ್ದು, ಆಫ್ಲೈನ್ ಮೂಲಕ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಸಬ್ಜೆಕ್ಟ್ ಬಂದು ಸೋಷಿಯಾಲಜಿ, ಇಂಗ್ಲೀಷ್, ಬೆಂಗಾಲಿ ಸಬ್ಜೆಕ್ಟ್ಗಳನ್ನು ಟೀಚಿಂಗ್ ಮಾಡಬೇಕಾಗಿದ್ದು, ಟೋಟಲ್ ಅವರ್ಸ್ ಬಂದು 60 ಮತ್ತು ಬೆಂಗಾಲಿ ಲ್ಯಾಂಗ್ವೇಜ್ ಬಂದು 30 ಅವರ್ ಇರ್ತದೆ. ಮತ್ತು ಪರ್ 1 ಅವರ್ಗೆ 1,000 ರೂಪಾಯಿ ನಿಮಗೆ ಪೇಮೆಂಟ್ ಆಗಿರ್ತದೆ. ಮ್ಯಾಕ್ಸಿಮಮ್ ಕ್ಲಾಸ್ ಬಂದು ಪರ್ ಮಂತ್ಗೆ 60 ಕ್ಲಾಸಸ್ ಇರುತ್ತೆ. ಒಂದು ಕ್ಲಾಸ್ ಬಂದು 1 ಅವರ್ ಇರುತ್ತೆ. ಮತ್ತು ಬೆಂಗಾಲಿ ಸಬ್ಜೆಕ್ಟ್ನ ಮ್ಯಾಕ್ಸಿಮಮ್ ಕ್ಲಾಸ್ ಬಂದು 40 ಕ್ಲಾಸಸ್ ಇರುತ್ತೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥವ್ರು ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಆಗಿರುವಂಥ ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಮತ್ತು ನಿಮಗೆ ಅರ್ಜಿ ಸಲ್ಲಿಸುವಂಥವ್ರಿಗೆ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ ಮತ್ತು PhD ಮಾಡಿರಬೇಕಾಗಿರ್ತದೆ. ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 64 ವರ್ಷ ಆಗಿರ್ತದೆ. ಮಿನಿಮಮ್ ಏಜ್ ಲಿಮಿಟ್ ಏನು ಕೊಟ್ಟಿಲ್ಲ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 64 ಆಗಿದ್ದು, ಅದರ ಕೆಳಗಡೆ ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥವ್ರು ಇಲ್ಲಿ ಕಾಣಿಸ್ತಿರೋ www.aiimaskl.kalyani.education.in ಈ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಇದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರ್ತದೆ. ಈ ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಇಲ್ಲಿ ಕಾಣಿಸ್ತಿರೋ nursing@aiim.kalyani.education.in ಈ ಇಮೇಲ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಮತ್ತು ಬೇಕಾಗಿರೋ ಡಾಕ್ಯುಮೆಂಟ್ನನ್ನು ಸ್ಟಿಕ್ ಮಾಡಿ ಮತ್ತು ನಿಮ್ಮ ಫೋಟೋಸ್ ಎಲ್ಲ ಪಿನ್ ಮಾಡಿ ಸಬ್ಮಿಟ್ ಮಾಡ್ಬೋದಾಗಿರ್ತದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದು ಫೆಬ್ರವರಿ 15ನೇ ತಾರೀಕು 5 ಗಂಟೆಗೆ ಆಗಿರ್ತದೆ. ಅದರೊಳಗಡೆ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿ. ನೀವೇನಾದರೂ ಆಲ್ರೆಡಿ ಗೌರ್ಮೆಂಟಲ್ಲಿ ಕೆಲಸ ಮಾಡಿದರೆ NOC ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿ. ಮತ್ತು ಈ ಹುದ್ದೆಗೆ ಅಪ್ಲೈ ಮಾಡೋದು ಯಾವುದೇ ಕ್ಯಾಸ್ಟ್ ಇದೊಂದು ಬರೋದಿಲ್ಲ. ಯಾರು ಬೇಕಾದರೂ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಜುಕೇಷನ್ ಆಗಿರೋವಂಥವ್ರು ಮತ್ತು ಒರಿಜಿನಲ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಮತ್ತು ಡೇಟ್ ಆಫ್ ಬರ್ತ್ಗೋಸ್ಕರ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ಇನ್ನು ನೀವು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಪ್ಲಿಕೇಶನ್ ಫಾರ್ಮ್ ಇದಾಗಿದ್ದು, ಮೊದಲಿಗೆ ನಿಮ್ಮ ಹೆಸರು, ಫಾದರ್ ಹೆಸರು, ಮದರ್ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ, ಹಾಗೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಮತ್ತು ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಮತ್ತು ಸಿಟಿಜನ್ ಮತ್ತು ಜೆಂಡರ್ ಮತ್ತು ಯಾವ ಕ್ಯಾಸ್ಟಿಗೆ ಸೇರ್ತೀರೋ ಅದನ್ನ ಟಿಕ್ ಮಾಡಿ. ಮತ್ತು ಏನು ಎಜುಕೇಷನ್ ಮಾಡಿದ್ರೆ ಮತ್ತು ಪಾಸಿಂಗ್ ಇಯರ್, ಯಾವ ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿ ಮತ್ತು ನಿಮ್ಮ ಪರ್ಸೆಂಟೇಜ್ನೆಲ್ಲ ಬರೀರಿ. ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಬರೀರಿ. ಮತ್ತು ಎಲ್ಲಿ ವರ್ಕ್ ಮಾಡಿದ್ರೆ, ಎಷ್ಟು ದಿನ ವರ್ಕ್ ಮಾಡಿದರೆ, ಎಷ್ಟು ಮಂತ್ ವರ್ಕ್ ಮಾಡಿದ್ರೆ ಅನ್ನೋದು ಕೂಡ ಬರೆದು, ಮತ್ತು ಪೇಮೆಂಟ್ ಕೂಡ ಎಷ್ಟಿದೆ ಅಂತ ಬರೀರಿ. ಮತ್ತು ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ನೆಲ್ಲ ಅಟ್ಯಾಚ್ ಮಾಡಿ. ಮತ್ತು ನಿಮ್ಮ ಡೇಟ್ ಮತ್ತು ಪ್ಲೇಸ್ ಮತ್ತು ನಿಮ್ಮದು ಸಿಗ್ನೇಚರ್, ಅಪ್ಲೈ ಮಾಡ್ತಿರೋಂಥ ಸಿಗ್ನೇಚರ್ನ ಮಾಡಿ ಕಳಿಸಿ. ಮತ್ತು ಸರ್ಟಿಫಿಕೇಟ್ ಯಾವಪ್ಪ ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ಗೋಸ್ಕರ 10th ಮಾರ್ಕ್ಸ್ ಕಾರ್ಡ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ UG ಮಾಡಿರೋವಂಥದ್ದು ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರೋದು ಮತ್ತು ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಮತ್ತು ಅದು ಈ ಹುದ್ದೆಗೆ ಬೇಕಾಗಿರೋವಂಥ ಬೇರೆ ಡಾಕ್ಯುಮೆಂಟ್ ಕೂಡ ಸಬ್ಮಿಟ್ ಮಾಡಿ ಕಳಿಸಿ. ಇನ್ನು ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.